ಈಗ ನೀವು ಅಧಿಕಾರದಲ್ಲಿ ಇದ್ದೀವಿ. ಏನು ಪ್ಲಾನ್ ಆಗಬಹುದು ಅಂತ ಹೇಳಿ ಅದಕ್ಕೆ ಒಂದು ರೂಟ್ ಮ್ಯಾಪ್ ತರ ಏನಾದರೂ ಇರಬಹುದಾ? ಸೊ ನಮಗೆ ವಿಜಿಲೆನ್ಸ್ ವೀಕ್ ಅಂತ ಇರ್ತದೆ. ಅದು ಬಿಟ್ಟು ನಾವು ಈಗ ನೆಕ್ಸ್ಟ್ ಅಂದರೆ 2026 ಸಾಲಿನಲ್ಲಿ ಅಫ್ಕೋರ್ಸ್ ಅದಕ್ಕೆ ನಾನು ಹೇಳಿದ್ರು, ನಾನು ಬಂದು 4 ತಿಂಗಳಾಗಿದೆ. ಹ್ಮ್ ಹ್ಮ್ ನಾನು ನಮ್ಮ ಪ್ಲ್ಯಾನ್ ಹೇಳ್ತಾ ಇದ್ದೀನಿ. ಅಂದರೆ ನಾನು ಪರ್ಸ್ನಲ್ ಆಗಿ ನಾನು ಏನು ಹೌದು. ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲೆಲ್ಲಿ ಜನರಿಗೆ ಆಫೀಸರ್ಸ್ಗೆ ತುಂಬ ಹ್ಮ್ ಇಂಟರಾಕ್ಷನ್ ಇರ್ತವೆ ಹ್ಮ್ ಅಂತ ಇದರಲ್ಲಿ ಹೋಗಿ ನಾವು ಸ್ವಲ್ಪ ಪ್ರೋಗ್ರಾಮ್ಸ್ ಮಾಡಿ ನಾವು ಸ್ವಲ್ಪ ಅವೇರ್ನೆಸ್ ಅರಿವು ಮೂಡಿಸಿದರೆ ಐ ಥಿಂಕ್ ಅಟ್ಲೀಸ್ಟ್ 50% ಜನರಿಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೇನೆ. ಹ್ಮ್ ಅಂದರೆ ಸಪೋಸು ಈಗ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ರೆವೆನ್ಯೂ ಡಿಪಾರ್ಟ್ಮೆಂಟು, ಪೊಲೀಸು, ಎಲ್ಲೆಲ್ಲಿ ಪೊಲೀಸರಿಗೆ ಆಫೀಸರ್ಸ್ ಅಧಿಕಾರಿಗಳಿಗೆ ಜನರಿಗೆ ಜಾಸ್ತಿ ಇಂಟರಾಕ್ಷನ್ ಇದೆ ಹ್ಮ್ ಅಂತ ಇದರಲ್ಲಿ ನಾವು ಇದು ಮಾಡಿದ್ರೆ ಎಸ್ಪೆಷಲಿ ಟ್ರ್ಯಾಪ್ ಕೇಸಸ್ ನಮಗೆ ಜಾಸ್ತಿ ಆಗುತ್ತೆ. ಹ್ಮ್. ಸೊ ಅದಕ್ಕೆ ನಾವು 2026 100% ಟ್ರೈ ಮಾಡ್ತೀವಿ. ಮತ್ತೆ ಈ ಭ್ರಷ್ಟಾಚಾರನ ನೀವು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಕೇವಲ ಲೋಕಾಯುಕ್ತ ಇಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಬಿಡುತ್ತೆ ಅಂತ ಕಂಪ್ಲೀಟ್ ಆಗಿ. ಹೌದು. ಯಾಕೆ ಅಂತ ಹೇಳಿದ್ರೆ ಈಗ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಅಂದ್ರೆ ಜನರು ನೇರವಾಗಿ ಎಲ್ಲಿ ಆಡಳಿತದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಈ ಕಂದಾಯ ಇಲಾಖೆ ಆಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಾಗಿರ್ಬೋದು, ಅದರಲ್ಲಿ ಈ ಕೇಸ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ಆ ಕೇಸ್ಗಳು ಜಾಸ್ತಿ ಇದೆ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಜವಾಬ್ದಾರಿಯನ್ನು ಮೆರಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರಾಗ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿರುವಂಥ ಲೋಕಾಯುಕ್ತರು ಮಾತ್ರ ಪವರ್ಫುಲ್ ಆಗಿದ್ದಾರೆ, ಡಿಸ್ಟಿಕ್ ಅಲ್ಲಿ ಇರುವಂಥವ್ರು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಒಂದು ಆರೋಪ ಕೂಡ ಇರುತ್ತೆ ಅಲ್ವಾ? ಅಂದ್ರೆ ಡಿಸ್ಟಿಕ್ ಅಂದ್ರೆ ಈ ರೂಟ್ ಲೆವೆಲ್ ಇಂದ ಕೂಡ ತುಂಬಾ ಸ್ಟ್ರಾಂಗ್ ಆಗ್ಬೇಕಿರುವಂಥದ್ದು ಲೋಕಾಯುಕ್ತ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಈಗ? ಅಲ್ಲ, ಈಗ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ SP ಇದ್ದಾರೆ. SP ಲೋಕಾಯುಕ್ತ ಪೋಸ್ಟ್ ಇದೆ. ಆಲ್ಮೋಸ್ಟ್ ಬಹಳಷ್ಟು ಜಿಲ್ಲೆಗಳಿದೆ ಸದ್ಯಕ್ಕೆ. ಅಂದರೆ ಅಗೇನ್ ನಾನು ಮತ್ತೆ ಹಿಂದೆ ಎಷ್ಟು ಕೇಸಸ್ ಆಗಿದೆ, ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋಕ್ಕಿಂತ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಕೇಸಸ್ ಅಂತೂ ದಾಖಲೆಗಳಾಗ್ತಾ ಇದೆ. ಪ್ರತಿಯೊಂದು ಯಾವ ಮೂಲೆ ಡಿಸ್ಟ್ರಿಕ್ಟ್ ಇದ್ರೂ ಕೂಡ ಅಲ್ಲಿ ಟ್ರ್ಯಾಪ್ ಕೇಸಸ್ ಆಗ್ತಾ ಇದೆ, ಕ್ರಿಮಿನಲ್ ಮಿಸ್ಕಂಡಕ್ಟ್ ಆಗ್ತಾ ಇದೆ, ಡಿಸ್ಪ್ರಪೋರ್ಷನಲ್ ಅಸೆಟ್ಸ್ ಆಗ್ತಾ ಇದೆ. ಸೊ ಕೇಸಸ್ ಅಂತೂ ಆಗ್ತಾ ಇದ್ದಾವೆ. ಬಟ್ ಇದು ಬಗ್ಗೆ ಗೊತ್ತಿರೋರು ಕಡಿಮೆ. ಓನ್ಲಿ ಸೆಲೆಕ್ಟೆಡ್ ಕೆಲವು ಜನರು ಯಾರು ಸರ್ಕಾರ ಕಚೇರಿಗಳ ಸುತ್ತ ಇರ್ತಾರೆ, ಓಡಾಡ್ತಾರೆ, ಅವ್ರ ಕೆಲಸಗಳು ಸೊ ಬೇರೆ ಯಾರಿದ್ದಾರೆ ಬೇರೆದವರೆಲ್ಲರೂ ಜಾಸ್ತಿ ಅವ್ರಿಗೆ ಲೋಕಾಯುಕ್ತ ಬಗ್ಗೆ ಗೊತ್ತು. ಅದು ಬಿಟ್ಟು ಸಾಮಾನ್ಯ ಜನರಿಗೆ ಗೊತ್ತಾಗ್ಬೇಕು. ಒಂದ್ಸಲ ಗೊತ್ತಾದ್ರೆ ಅಗೇನ್ ಸೇಮ್ ಎಕ್ಸಾಂಪಲ್ ಏನಂದ್ರೆ ಪೊಲೀಸ್ ಸ್ಟೇಷನ್ ನೀವು ಒಂದು 10 ವರ್ಷ 15 ವರ್ಷ ಹಿಂದೆ ಅಥವಾ 20 ವರ್ಷ ಹಿಂದೆ ಪೊಲೀಸ್ ಸ್ಟೇಷನ್ ಅಂತ ತುಂಬಾ ಭಯ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಇನ್ನೂ ಇರ್ಬೋದು. ಬಟ್ ಏನಂದ್ರೆ ಜಾಸ್ತಿ ಅಟ್ಲೀಸ್ಟ್ ಸಿಟಿಯಲ್ಲಂತೂ ನಿಮ್ಗೆ ಮುಂಚೆ ಇರುವಂತ ಭಯ ಇಲ್ಲ. ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು ಫ್ಯೂಚರ್ ಅಲ್ಲಿ ಇನ್ನೂ ಕಡಿಮೆ ಆಗಿದೆ, ಇನ್ನೂ ಫ್ರೀ ಆಗುತ್ತೆ. ಸೊ ಅದೇ ತರ ಒಂದು ಪ್ರೋಗ್ರೆಷನ್ ಇದು ಕೂಡ ಹಂಗೆ. ಲೋಕಾಯುಕ್ತ ಅಂದ್ರೆ ಈಗ ಜನರಿಗೆ ಗೊತ್ತಿಲ್ಲ, ಇನ್ನೊಂದು 5 ವರ್ಷ ಆದ ನಂತರ ಜನರಿಗೆ ಗೊತ್ತಾಗತ್ತೆ, ಇನ್ನೂ 5 ವರ್ಷ ಆದ್ಮೇಲೆ ಇನ್ನೂ ಜಾಸ್ತಿ ಇನ್ನೂ ಫ್ರೀ ಆಗ್ತಾರೆ. ಸೊ ಏನಂದ್ರೆ ಫೈನಲ್ ಆಗಿ ಏನಂದ್ರೆ ಯಾರಿಗೇನು ಪ್ರಾಬ್ಲಮ್, ಈ ಭ್ರಷ್ಟಾಚಾರ ಸಂಬಂಧಪಟ್ಟ ಯಾರಿಗೂ ಪ್ರಾಬ್ಲಮ್ ಇದ್ರು ಫಸ್ಟ್ ಅವರು ಲೋಕಾಯುಕ್ತರಿಗೆ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ಗೆ ರಿಪೋರ್ಟ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ಜನರಲ್ಲಿ ಬಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ, ತುಂಬಾ ಕಂಟ್ರೋಲ್ ಆಗುತ್ತೆ. ಈಗ ಔಟ್ ಆಫ್ ದಿ ಬಾಕ್ಸ್ ಒಂದು ಪ್ರಶ್ನೆ ಕೊಡ್ತೀನಿ ಸರ್. ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಮಾಡೋದು ಅಧಿಕಾರಿಗಳ ಪೊಲಿಟಿಷಿಯನ್ಸ್ ಸರ್? ನಾವ್ ಏನಂತೀವಂದ್ರೆ ಇದರಲ್ಲಿ ಇಟ್ ಈಸ್ ಎಕ್ಸಿಕ್ಯೂಟಿವ್. ನಮ್ದು ಏನಂದ್ರೆ ಆಫೀಸರ್ಸ್ ವಿ ಆರ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್, ಕರೆಕ್ಟ್ ಅಲ್ಲ? ಪೊಲಿಟಿಷಿಯನ್ಸ್ ಆರ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ಅವರೇ ನಿರ್ದೇಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ಸೊ ನಾವು ಆ ತರ ನೋಡಿದ್ರೆ ಅಧಿಕಾರಿಗಳು ಪೊಲಿಟಿಷಿಯನ್ಸ್ ಅಂತ ವ್ಯತ್ಯಾಸ ಇರಲ್ಲ. ಇಟ್ ಈಸ್ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ, ಅಂದ್ರೆ ಇವರು ಬೇರೆ ಕಂಪಾರ್ಟ್ಮೆಂಟ್ ಇವರು ಬೇರೆ ಕಂಪಾರ್ಟ್ಮೆಂಟ್ ಅಲ್ಲ. ಇದು ಏನಂದ್ರೆ ಫ್ರೀ ಫ್ಲೋಯಿಂಗ್. ಅಲ್ಲಿ ಆದೇಶ ಕೊಟ್ಟಿದ್ರೆ ಆ ತರ ಕೆಲಸಗಳಾಗತ್ತೆ. ಅವರ ಪರ್ಮಿಷನ್ ಕೊಟ್ಟಿದ್ರೆ ಈಗ ಅಂದ್ರೆ ಏನಾದ್ರು ಸರ್ಕ್ಯುಲರ್ ಓಡಿಸ್ತಾರೆ, ಆರ್ಡರ್ ಓಡಿಸ್ತಾರೆ, ಅದು ಪ್ರಕಾರನೇ ಎಲ್ಲ ಪಾಲನೆ ಮಾಡ್ತಾರೆ. ಸೊ ಆ ಎಂಟೈರ್ ಎಕ್ಸಿಕ್ಯೂಟಿವ್ ಮೇಲೆ ನಾವು ಕರಪ್ಷನ್ ಇದೆ ಅಂತ ಹೇಳ್ಬೋದು ನಾವು, ರಾದರ್ ದೆನ್ ಸೇಯಿಂಗ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ಮೋರ್ ಕರಪ್ಟ್, ಅವರು ಮೋರ್ ಕರಪ್ಟು ಬ್ಯೂರೋಕ್ರೇಟ್ಸ್ ಕಿಂತ, ಅಥವಾ ಬ್ಯೂರೋಕ್ರೇಟ್ಸ್ ಎಕ್ಸಿಕ್ಯೂಟಿವ್ ಈಸ್ ಮೋರ್ ಕರಪ್ಟು ಆ ಥರ ಹೇಳಕ್ ಆಗಲ್ಲ. ಯಾಕೆಂದ್ರೆ ವಿ ಆರ್ ವರ್ಕಿಂಗ್ ಟುಗೆದರ್ ಅಂಡ್ ವಿ ಹ್ಯಾವ್ ಟು ವರ್ಕ್ ಟುಗೆದರ್. ಈ ಸಿಸ್ಟಮ್ ಅಲ್ಲಿ, ನಮ್ಮ ಸಿಸ್ಟಮ್ ಅಲ್ಲಿ ನಾವು ಕೂಡ ಒಂದಾಗ್ಬಿಟ್ಟಿದ್ವಿ, ಜನರು ಕೂಡ ಅಂತ ಹೇಳಿ ಜನರು ಆಬ್ವಿಯಸ್ಲಿ ಆಗ್ತಾರೆ. ಬಟ್ ನಾನು ಹೇಳ್ತಾರೆ ಎಕ್ಸಿಕ್ಯೂಟಿವ್ ಒಂದು ತಗೊಂಡಿದ್ರೆ ಎಲ್ಲರೂ ಒಂದೇ ಪಾರ್ಟ್. ನಾವು ಪೊಲಿಟಿಕಲ್ ಡೈರೆಕ್ಷನ್ ಇಲ್ಲದೆ ಬ್ಯೂರೋಕ್ರೇಟ್ಸ್ ಕೆಲಸ ಮಾಡಕ್ ಆಗಲ್ಲ. ದೇ ಆರ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಅಲ್ಲ. ನೀವು ಹೇಳ್ತಾ ಇದ್ರಿ ಈಗ ಪೊಲಿಟಿಷಿಯನ್ಸ್ ಹೆಡ್ಗಳಾಗಿರ್ತಾರೆ ಅಂತ. ಈಗ ಪೊಲಿಟಿಷಿಯನ್ಸ್ ಮೇಲೆ ಅಲಿಗೇಷನ್ಸ್ ಬರುತ್ತೆ, ಆರೋಪಗಳು ಬರುತ್ತೆ.
ಆಗ ಲೋಕಾಯುಕ್ತದಲ್ಲಿರೋರು ನಿಜವಾಗ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ತುಂಬಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ತುಂಬಾ ಸ್ವತಂತ್ರವಾಗಿ? ಮಾಡ್ತೇವೆ ನಾವು ಬಹಳಷ್ಟು ಕೇಸಸ್ಸು. ಈಗ ನ್ಯೂಸ್ ಪೇಪರಲ್ಲಿ ಬಂದರೂ ಕೂಡ ಅದು ಕೂಡ ಸುಮೋಟೋ ನಾವು ಕೇಸಸ್ಸು ರಿಪೋರ್ಟ್ ಮಾಡುವಂಥದ್ದಿದೆ. ಅದೇ ನಮಗೇನಂದರೆ ಇಮಿಡಿಯೇಟ್ ಈಗ ನಾರ್ಮಲ್ ಪೊಲೀಸಿಂಗ್ ಕಂಪೇರ್ ಮಾಡಿದರೆ, ನಾರ್ಮಲ್ ಪೊಲೀಸಿಂಗ್ ಏನಾಗುತ್ತೆ, FIR ಆಗುತ್ತೆ, ಅರೆಸ್ಟ್ ಮಾಡ್ತಾರೆ, ಇಮಿಡಿಯೇಟ್ ಇದು ಮಾಡ್ತಾರೆ, ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಇದೆ ಒಂದು ಸ್ಮಾಲ್ ಪ್ರೊಸೀಜರ್ ಇರ್ತದೆ. ನಮ್ಮಲ್ಲಿ ಹಂಗಲ್ಲ. ಏನಂದರೆ ಫಸ್ಟು ಅದ್ರ ಬಗ್ಗೆ ಸ್ಕ್ಯಾಮು ಅಥವಾ ಏನಾದರೂ ಆಗಿದರೆ ಅದ್ರ ಬಗ್ಗೆ ತಗೋಬೇಕು, ರಿಪೋರ್ಟ್ ತಗೋಬೇಕು. ಅದರಲ್ಲಿ ಇದೆಯಾ ಆ್ಯಕ್ಚುಲಿ ಸ್ಕ್ಯಾಮ್ ಇದೆಯಾ, ನೀವು ಹೇಳ್ದಂಗೆ ಸುಮ್ಮನೆ ರೂಮರ ಅದು. ಸೊ ಅದೆಲ್ಲ ಇದು ಮಾಡಿದ ನಂತರ FIR ಆಗುತ್ತೆ. FIR ಆದ ನಂತರ ಇವ್ರದ್ದು ಪಾತ್ರ ಏನು, ಯಾರ್ದು ಏನು ಪಾತ್ರ ಇದೆ, ಸೊ ಇದೆಲ್ಲ ಮಾಡಿಕೊಂಡು ನಾವು ಚಾರ್ಜ್ ಶೀಟ್ ಮಾಡಬೇಕಾಗ್ತದೆ. ಸೊ ರಿಸಲ್ಟ್ ಬೇಗ ಕಾಣಲ್ಲಿರ್ಬೋದು. ಅಂದರೆ ಗ್ಲಾಮರಸ್ ಆಗಿ ಟಕ್ಕಂತ ಪೊಲಿಟಿಷಿಯನ್ನು ಅಥವಾ ಟಾಪ್ ಬ್ಯೂರೋಕ್ರಾಟ್ನ ಯಾರು ಅರೆಸ್ಟ್ ಮಾಡಿಕೊಂಡು ಇದು ಮಾಡೋದು ಆ ಥರ ಕಾಣಲ್ಲ. ಬಟ್ ಕೆಲಸ ಅಂತೂ ನಡೀತಾನೆ ಇರ್ತದೆ. ಮತ್ತೆ ನಾವು ಈ ಟ್ರಾನ್ಸ್ಫರ್ ಬಗ್ಗೆ ಮಾತಾಡಬೇಕಾಗುತ್ತೆ ಸರ್. ಅಂದರೆ ಟ್ರಾನ್ಸ್ಫರ್ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಪೊಲೀಸರ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರಲ್ ಒಂದು ಮಾತಿರುತ್ತೆ, ಲಂಚ ತಗೊಂಡು ಮಾಡ್ತಿರ್ತಾರೆ, ಲಂಚ ಕೊಟ್ಟಿರ್ತಾರೆ ಅಂತ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಡಿಯೋಸ್ ಬಂದಿದೆ, ಆಡಿಯೋಸ್ ಕೂಡ ಬಂದಿದೆ. ಪರ್ಸ್ನಲ್ ಆಗಿ ಯಾವತ್ತಾದರೂ ನಿಮಗೆ ಈ ಟ್ರಾನ್ಸ್ಫರ್ ವಿಚಾರದಲ್ಲಿ ಹರ್ಟ್ ಆಗಿದೆಯಾ ಸರ್? ಹರ್ಟ್ ಏನಿಲ್ಲ. ಈಗ ನನ್ನ ಟ್ರಾನ್ಸ್ಫರ್ ತುಂಬ ಆಗಿದೆ. 9th ಪೋಸ್ಟಿಂಗ್ ಇದು. 10 ವರ್ಷದಲ್ಲಿ 9ನೇ ಪೋಸ್ಟಿಂಗು. ಸೊ ಹರ್ಟ್ ಏನಿಲ್ಲ, ಬೇಜಾರು. ಯಾಕೆಂದ್ರೆ ಒಳ್ಳೆ ಪೊಸಿಷನ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ ನನಗೆ. ಒಳ್ಳೆ ಪೋಸ್ಟಿಂಗ್ಸ್ ಅಂತಲ್ಲ, ಎನಿ ಪೋಸ್ಟಿಂಗ್ ಆ್ಯಕ್ಚುಲಿ ಒಳ್ಳೆ ಕೆಲಸ ಇರ್ತದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ನಾನು ಹೇಳಕ್ಕೆ ಸಾಧ್ಯ ಇದೆ. ಯಾವ ಪೋಸ್ಟಿಂಗ್ ಇದ್ದರೂ ನಮ್ಗೆ CID ಎಲ್ಲ ಚೆನ್ನಾಗಿರ್ತದೆ, ಇಂಟೆಲಿಜೆನ್ಸು ತುಂಬ ಚೆನ್ನಾಗಿರ್ತದೆ, ನಮ್ಮ ಲೋಕಾಯುಕ್ತ ತುಂಬ ಚೆನ್ನಾಗಿರ್ತದೆ. ಈವನ್ ಟ್ರಾಫಿಕ್ ನಾನು ಅಂದ್ಕೊಂಡಿದ್ದೆ ಟ್ರಾಫಿಕ್ಕು ಹಿಂಗೆ, ಬಟ್ ನನಗೆ ಆ್ಯಕ್ಚುಲಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಟ್ರಾಫಿಕ್ಕೇ ಇತ್ತು. 2 ವರ್ಷ, 1 year 10 months ಏನೋ ಇದೆ. ತುಂಬ ಕೆಲಸ ಇತ್ತು. ಅದೇ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್. ಡಿಸ್ಟ್ರಿಕ್ಸು ಹಾಗೆ ಇತ್ತು. ಸೊ ಬೇರೆ ಬೇರೆ ವಿಂಗ್ಸ್ ಇವೆ, ಬೇರೆ ಬೇರೆ ಪ್ರತಿಯೊಂದು ವಿಂಗ್ ತುಂಬ ಚೆನ್ನಾಗಿರ್ತದೆ ನಮ್ಮಲ್ಲಿ. ನನ್ನ ಪ್ರಕಾರ ತುಂಬ ಚೆನ್ನಾಗಿ ಅನಿಸ್ತದೆ ನನಗೆ. ಪ್ರತಿಯೊಂದು ವಿಂಗಲ್ಲಿ ನಾವು ಕೆಲಸ ಮಾಡೋದು ತುಂಬ ಇರ್ತದೆ. ನನಗಂತ ಏನು ಬೇಜಾರಿಲ್ಲ. ನಾನು ತುಂಬ ಹ್ಯಾಪಿ ಇದ್ದೀನಿ.